ಥರ್ಸ್ಡೇ ಆಫ್ಟರ್ ಲಾಂಗ್ ಟೈಮ್ ನಾನು ಚಪಾತಿ ಉಜ್ಜಿದ್ದು ಆ್ಯಂಡ್ ಚಪಾತಿ ಮಾಡ್ತಾ ಇರೋದು ತುಂಬ ದಿವಸ ಆದಮೇಲೆ. ನಾನು ಯಾವಾಗಲೂ ಮುಂಚೆ ಎಲ್ಲ ತೇಜು ಇರ್ತಿದ್ಲು, ಸೊ ಚಪಾತಿ ಉಜ್ಕೊಡ್ತಿದ್ದೆ, ನಾನು ಸುಡ್ತಾ ಇದ್ದೆ. ಮದುವೆಗೆ ಮುಂಚೆ ಎಲ್ಲ ನನ್ನ ತಂಗಿ ಇರ್ತಿದ್ಲು, ಉಜ್ಕೊಡ್ತಾ ಇದ್ದರೆ ನಾನು ಸುಡ್ತಾ ಇದ್ದೆ. ಸೊ ಮದುವೆ ಆದಮೇಲೆ ಉಜ್ಜೋದು ನಾನೇ, ಸುಡೋದು ನಾನೇ. ಇವಾಗ ರೌಂಡ್ ಶೇಪಲ್ಲೇ ಈಗ ಏನು ಬರಲ್ಲ, ಬಟ್ ಸ್ಟಿಲ್ ನನಗೆ ಹೇಗೆ ಬರುತ್ತೋ ಹಾಗೆ ನಾನು ಮಾಡ್ತೀನಿ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಆ ಥರ. ಆ್ಯಂಡ್ ಇವನ್ ಮೋರ್ ನನ್ನ ಹಸ್ಬೆಂಡು ನನಗೆ ಕಾಮೆಂಟ್ ಮಾಡಿದ್ದಾನೆ ಚಪಾತಿ ಇವಾಗ ಸಾಫ್ಟ್ ಆಗಿದೆ ಅಂತ. ಸೊ ಐ ಫೀಲ್ ಬೆಟರ್ ದ್ಯಾನ್. ನನಗೊಬ್ಬರು ಕಮೆಂಟ್ ಮಾಡಿದರು, ನೀವು ಜಾಸ್ತಿ ಕುಕ್ಕರಲ್ಲಿ ಏನಕ್ಕೆ ರೈಸ್ ಮಾಡ್ತೀರಾ ಅಂತ. ಆ ಥರ ಏನಿಲ್ಲ, ಆಫೀಸಿಂದ ಬಂದ ತಕ್ಷಣ ಟೈಮ್ ಇರಲ್ಲ ಅಂತ ಕುಕ್ಕರಲ್ಲಿ ಇಡ್ತೀನಿ. ಇನ್ ಕೇಸ್ ನಂಗೆ ವರ್ಕ್ ಫ್ರಮ್ ಹೋಮ್ ಇದ್ದಾಗ ನಾನು ಯೂಶ್ವಲಿ ಯಾವಾಗಲೂ ಬಡಿಸಿನೇ ಅನ್ನ ಮಾಡೋದು. ಈ ನಾರ್ತ್ ಇಂಡಿಯನ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡಿದ್ದೀರಾ, ಅವರು ಚಪಾತಿ ಉಜ್ಬೇಕಾದ್ರೆ ಮುಟ್ಟೋದೇ ಇಲ್ಲ, ಉಜ್ತಾನೆ ಫುಲ್ ರೌಂಡ್ ಶೇಪಲ್ಲಿ ಹೆಂಡಾಗ್ಬಿಟ್ಟಿರುತ್ತೆ. ಆ ಥರ ಉಜ್ಬೇಕು ಅಂತ ನನಗೂ ಆಸೆ. ಆ್ಯಕ್ಚುಲಿ ನಾನು ಟ್ರೈನೂ ಸಹ ಮಾಡಿದೆ, ಬಟ್ ಚಪಾತಿ ತಿರುಗಿಲ್ಲ. ನಾನು ಒಂದು ಕಡೆ ನಿಂತ್ಕೊಂಡೆ. ಆ ಡೇ ಆಫ್ಟರ್ನೂನ್ ಲಂಚ್ಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದೆ. ಚಪಾತಿ ತಿಂದರೆ ಯೂಶ್ವಲಿ ನನಗೆ ಕ್ರೇವಿಂಗ್ಸ್ ಅಷ್ಟು ಬೇಗ ನಿಲ್ಲಲ್ಲ. ಸೊ ಅದಕ್ಕೆ ನೆನ್ನೆ ಹುಲ್ದಿದ್ದ ಸಾಂಬಾರಿಗೆ ಸ್ವಲ್ಪ ರೈಸೂ ಮಾಡಿದೆ. ಸೊ ಹೊಟ್ಟೆ ಫಿಲ್ಲಿಂಗ್ ಆಗಿತ್ತು. ಡಿನ್ನರ್ ಏನು ಬೇಕಾಗಲ್ಲ ಅನಿಸುತ್ತೆ. ಸರಿ, ನಾಳೆ ಸಿಗನ್ವಾ?